ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಮಾರ್ಕೆಟ್ ನ್ಯೂಸ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಲಾಸ್ಟ್ 3 ಡೇಸ್ ನೋಡಿಕೊಂಡ್ರೆ ಮಾರ್ಕೆಟ್ ನ್ಯೂಸ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಮತ್ತು ಯೂಟ್ಯೂಬ್ ಪೋಸ್ಟಲ್ಲಾಗಲಿ ವಾಟ್ಸಪ್ ಚಾನಲಲ್ಲಾಗಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬೇಗ ಹುಷಾರಾಗಲಿ ಅಂತ. ಕಮೆಂಟ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಅದಾದಮೇಲೆ ನೆಕ್ಸ್ಟ್ ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 511 ಪಾಯಿಂಟ್ಸ್ ಡೌನ್ ಆಗಿ 81,896 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 140 ಪಾಯಿಂಟ್ಸ್ ಡೌನ್ ಆಗಿ 24,971 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 193 ಪಾಯಿಂಟ್ಸ್ ಡೌನ್ ಆಗಿ 56,059 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಎಲ್ಲ ಇಂಡಿಸಿಸ್ ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಇವತ್ತು ಸಹ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಎಲ್ಲ ಇಂಡಿಸಿಸ್ ಎಬೋವ್ 1% ಫಾಲ್ ಆಗಿದ್ವು. ಆದರೆ ಕ್ಲೋಸಿಂಗಿಗೆ ನೋಡಿಕೊಂಡ್ರೆ ಅರ್ಧ ರಿಕವರ್ ಆಗಿದ್ದಾವೆ. ಫಸ್ಟ್ ಇವಾಗ ನಮ್ಮ ಮಾರ್ಕೆಟ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಭಾನುವಾರ US ಅವರು ಡೈರೆಕ್ಟ್ ಆಗಿ ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಇಮೇಜ್ನ ಒಂದ್ಸಲ ನೋಡಿ. ಈ B2 ಬಾಂಬರ್ಸ್ನ ಬಳಸ್ಕೊಂಡೇನೆ ಈ 3 ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿರೋದು. ಈ ಅಟ್ಯಾಕ್ ಮಾಡಿರೋದ್ರಿಂದ ಈ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿಕೊಂಡ್ರೆ ನಿಯರ್ಲಿ $80 ಪರ್ ಬ್ಯಾರಲ್ಗೆ ರೀಚ್ ಆಗಿದೆ. ಫ್ರೆಂಡ್ಸ್, ಇವಾಗ ತುಂಬ ಸಲನೇ ಹೇಳಿದ್ದೆ, ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ನಮ್ಮಂಥ ಕಂಟ್ರೀಸ್ಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ. ಅದರಲ್ಲೂ ಯಾವ್ಯಾವ ಸೆಕ್ಟರ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಏವಿಯೇಷನ್ ಸೆಗ್ಮೆಂಟ್, ಪೇಂಟ್ ಕಂಪನೀಸ್, ಆಟೋಮೊಬೈಲ್ಸ್, ಕೆಮಿಕಲ್ ಸೆಕ್ಟರ್, ಈ ತರ ತುಂಬಾನೇ ಸೆಕ್ಟರ್ಸ್ಗೆ ಇದು ಎಫೆಕ್ಟ್ ಆಗೇ ಆಗುತ್ತೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡ್ಕೊಂಡ್ರೆ ಈ ಆಯಿಲ್ ಮಿನಿಸ್ಟರ್ ಆದ ಹರ್ದೀಪ್ ಸಿಂಗ್ ಪುರಿ ಅವ್ರು ನೋಡ್ಕೊಂಡ್ರೆ ಇವಾಗ ಆಯಿಲ್ ಪ್ರೈಸಸ್ ಏನೋ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಆದ್ರೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಆಯಿಲ್ನ ನೆಕ್ಸ್ಟ್ 75 ಡೇಸ್ ವರ್ಗು ಏನು ಆಯಿಲ್ ಬೇಕಾಗಿದೆಯೋ ಆಯಿಲ್ನ ಆಗ್ಲೇ ರಿಸರ್ವ್ ಮಾಡಿ ಇಟ್ಕೊಂಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾನು ತುಂಬಾ ಮಾರ್ಕೆಟ್ ನ್ಯೂಸ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಇರಾನ್ಗೆ ಏನಾದರೂ ಎಫೆಕ್ಟ್ ಆದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕ್ಲೋಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದೆ. ಇವಾಗ ಇರಾನ್ ನೋಡ್ಕೊಂಡ್ರೇನೆ ಪ್ರಪಂಚದಲ್ಲೇ ಸೆಕೆಂಡ್ ಹೈಯೆಸ್ಟ್ ಆಯಿಲ್ನ ಪ್ರೊಡ್ಯೂಸ್ ಮಾಡೋ ಕಂಟ್ರಿ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಯಾವ್ಯಾವ ಕಂಟ್ರೀಸ್ ಎಷ್ಟೆಷ್ಟು ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಅದು ಈ ರೂಟಿಂದ ಮಾತ್ರನೇ ಎಷ್ಟು ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಚೈನಾದವರಾದರೆ 26% ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಇಂಡಿಯಾ ನೋಡ್ಕೊಂಡ್ರು 14% ಆಯಿಲ್ನ ಇದೇ ರೂಟಿಂದನೇ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಇನ್ನೊಂದೇನು ಅಂತ ಅಂದರೆ, ಇವಾಗ ಇರಾನಿಂದ ಇಂಡಿಯಾ ಯಾವುದೇ ಥರ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇಲ್ಲ. ಆದರೆ ಈ UAE, ಇರಾಕ್ ಈ ಕಂಟ್ರೀಸಿಂದ ಇಂಡಿಯಾ ಇಂಪೋರ್ಟ್ ಮಾಡ್ಕೊತಾ ಇರೋದು. ಆದ್ರೂ ಸಮೇತ ಈ ರೂಟಿಂದನೇ, ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ರೂಟಿಂದನೇ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇರೋದು. ಇವಾಗ ಈ ಥರ US ಅವರು ಇರಾನ್ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿರೋ ಕಾರಣದಿಂದ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಸ್ಟಾಪ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಕಂಪ್ಲೀಟ್ ಆದಮೇಲೆ ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಸಕ್ಸಸ್ಫುಲ್ ಆಗಿ ನಾವು ಅಟ್ಯಾಕ್ ಕಂಪ್ಲೀಟ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಸ್ರೇಲ್ ಪ್ರೆಸಿಡೆಂಟ್ ಅವ್ರು ಕೂಡ ಅದೇ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ ಅಟ್ಯಾಕ್ ಮಾಡಿದ್ರು ಸಹ ಇವತ್ತು ಇರಾನ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರೆ ಇವತ್ತು ಸಹ ಪಾಸಿಟಿವ್ ಆಗೇ ಇದೆ. ಮತ್ತೆ ಇಸ್ರೇಲ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರು ಪಾಸಿಟಿವ್ ಆಗೇ ಇದೆ. ಮತ್ತೆ ಒಂದ್ ವೇಳೆ ಏನಾದ್ರು ಇವಾಗ ಈ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಏನ್ ಅಟ್ಯಾಕ್ ಮಾಡಿದರೆ ಅದರಿಂದ ಆ ನ್ಯೂಕ್ಲಿಯರ್ ಸೈಟ್ಸ್ಗೆ ಯಾವುದೇ ತರ ಎಫೆಕ್ಟ್ ಏನೋ ಆಗಿರಲ್ಲ ಅಂತ ಅನ್ಕೊಂತೀನಿ. ಅದರಿಂದನೇ ಇವತ್ತು ಇರಾನ್ ಸ್ಟಾಕ್ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅನ್ಕೊಂತಾ ಇದ್ದೀನಿ. ನೋಡೋಣ ಈ ಅಟ್ಯಾಕ್ ಬಗ್ಗೆ ಇನ್ನ ಕಮಿಂಗ್ ಡೇಸ್ ಅಲ್ಲಿ ಇನ್ನ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ BSE ಕಂಪನಿ ನೋಡಿದ್ರಾ, ಇಂಟರ್ಡೇ ಸೆಷನಲ್ಲಿ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಇಂಟರ್ಗ್ಲೋಬ್ ಏವಿಯೇಷನ್ಸ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ನೋಡಿಕೊಂಡ್ರೆ ನಿಫ್ಟಿ 50 ರೀಬ್ಯಾಲೆನ್ಸಿಂಗ್ ಬಗ್ಗೆ ಅಪ್ಡೇಟ್ ಬಂದಿದೆ. ಆ ಕಾರಣದಿಂದ ಈ ನಿಫ್ಟಿ 50 ಒಳಗಡೆ ಈ ಸೆಪ್ಟೆಂಬರ್ ಮಂತ್ ರೀಬ್ಯಾಲೆನ್ಸಿಂಗಲ್ಲಿ ಈ ಎರಡೂ ಸ್ಟಾಕ್ಸ್ ಆ್ಯಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಪ್ಲೇಸಲ್ಲಿ ಯಾವ ಕಂಪನೀಸ್ ನಿಫ್ಟಿ 50 ಇಂಡೆಕ್ಸಿಂದ ಹೊರಗಡೆ ಹೋಗ್ತಾ ಇದೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಇಂಡಸ್ಇಂಡ್ ಬ್ಯಾಂಕ್, ಅದಾದಮೇಲೆ ಹೀರೋ ಮೋಟೋಕಾರ್ಪ್, ಈ ಎರಡೂ ಕಂಪನೀಸ್ ನಿಫ್ಟಿ 50 ಇಂಡೆಕ್ಸಿಂದ ಹೊರಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ಎರಡು ಕಂಪನೀಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಹೀರೋ ಮೋಟೋಕಾರ್ಪ್ ಆದರೆ ನಿಯರ್ಲಿ 2% ವರೆಗೂ ಫಾಲ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಈ ನಿಫ್ಟಿ ರೀಬ್ಯಾಲೆನ್ಸಿಂಗ್ ಏನಕ್ಕೆ ಅಂತ ನೋಡಿಕೊಂಡ್ರೆ ಇವಾಗ ಪ್ರತಿ 6 ಮಂತ್ಸ್ಗೊಂದ್ಸಲ ಈ ಥರ ರೀಬ್ಯಾಲೆನ್ಸಿಂಗ್ ಮಾಡ್ತಾನೆ ಇರ್ತಾರೆ. ಈ ನಿಫ್ಟಿ 50 ಇಂಡೆಕ್ಸಲ್ಲಿ ಇಂಡಿಯಾದಲ್ಲೇ ಟಾಪ್ 50 ಕಂಪನೀಸ್ ಇದಾವಲ್ಲ, ಈ 50 ಕಂಪನೀಸಲ್ಲಿ ಯಾವ ಕಂಪನೀಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ
ಚೆಕ್ ಮಾಡ್ತಾರೆ ಮತ್ತೆ ಅದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ಕೂಡ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಇವಾಗ ಇಂಡಸ್ಇಂಡ್ ಬ್ಯಾಂಕ್ ನೋಡ್ಕೊಂಡ್ರೆ ಇಯರ್ ಟು ಟಿಲ್ ಡೇಟ್ ನೋಡ್ಕೊಂಡ್ರೆ 45% ಫಾಲ್ ಆಗಿದೆ. ಅದಾದ್ಮೇಲೆ ಹೀರೋ ಮೋಟರ್ ಕಾಪ್ ನೋಡ್ಕೊಂಡ್ರೆ ಇಯರ್ ಟು ಟಿಲ್ ಡೇಟ್ 22% ಫಾಲ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದಾವೆ. ಒಂದು ಗವರ್ನೆನ್ಸ್ ಇಶ್ಯೂ ಆಗಲಿ, ವೀಕ್ ಆಟೋ ಡಿಮ್ಯಾಂಡ್ ಆಗಲಿ, ಮತ್ತೆ ಹೈಯರ್ ಫಿನಾನ್ಸಿಂಗ್ ಕಾಸ್ಟ್ ಆಗಲಿ, ಈ ತರ ಮಲ್ಟಿಪಲ್ ರೀಸನ್ಸ್ ಇದಾವೆ. ಅದರಿಂದ ಈ ಎರಡು ಕಂಪನೀಸ್ ನ ನಿಫ್ಟಿ 50 ಇಂಡೆಕ್ಸ್ ಇಂದ ಹೊರಗಡೆ ತಂದು ಮತ್ತೆ ಇದೇ 6 ಮಂತ್ಸ್ ಟೈಮ್ ಅಲ್ಲಿ ಯಾವ ಕಂಪನೀಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡ್ಕೊಂಡ್ರೆ ಇವಾಗ BSE ನೋಡ್ಕೊಂಡ್ರೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ಅದರಲ್ಲೂ ಈ ಮಾರ್ಚ್ ಮಂತ್ ಲೋಸ್ ಇಂದ ನೋಡ್ಕೊಂಡ್ರೆ ಎಬೋ 100% ರ್ಯಾಲಿ ಆಗಿದೆ. ಮತ್ತೆ ಇಂಟರ್ಗ್ಲೋಬ್ ಏವಿಯೇಷನ್ ನೋಡ್ಕೊಂಡ್ರು ಅಷ್ಟೇ ಲಾಸ್ಟ್ 6 ಮಂತ್ಸ್ ಅಲ್ಲಿ 22 to 26% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಎರಡು ಕಂಪನೀಸ್ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರು ತುಂಬಾನೇ ಬೆಟರ್ ಆಗಿದಾವೆ. ಮತ್ತೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಕೂಡ ಇದೆ. ಅದ್ರ ಜೊತೆಗೆ ಲಿಕ್ವಿಡಿಟಿ ಕ್ರೈಟೀರಿಯಾ ಕೂಡ ಮೀಟ್ ಆಗ್ತಾ ಇದಾರೆ ಅಂತ ಈ ಎರಡು ಕಂಪನೀಸ್ ಆಡ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಆಗಸ್ಟ್ ಅಲ್ಲಿ ಇದ್ರ ಬಗ್ಗೆ ಇನ್ನ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಶುಕ್ರವಾರ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ FTSE ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಬಗ್ಗೆ ಅಪ್ಡೇಟ್ ಬಂತು. ಅವಾಗ ನೋಡ್ಕೊಂಡ್ರೆ ಆ ಅಪ್ಡೇಟ್ ಇಂದ ತುಂಬಾನೇ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಇವಾಗ ಈ FTSE ಬಗ್ಗೆ ಎಲ್ಲ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಅದರಲ್ಲಿ ಈ ಜೂನ್ ಮಂತ್ ರೀಬ್ಯಾಲೆನ್ಸಿಂಗ್ ಅಲ್ಲಿ ನೋಡ್ಕೊಂಡ್ರೆ ಇಷ್ಟು ಕಂಪನೀಸ್ ಆಡ್ ಆಗ್ತಾ ಇದಾವೆ. ಅದರಲ್ಲಿ ವಿಶಾಲ್ ಮೆಗಾ ಮಾರ್ಟ್ ನೋಡ್ಕೊಂಡ್ರೆ ರೀಸೆಂಟ್ ಟೈಮ್ ಅಲ್ಲಿ ಈ ಕಂಪನಿ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ತುಂಬಾನೇ ರ್ಯಾಲಿ ಸಮೇತ ಆಗಿದೆ. ಈ ಕಂಪನಿಯಲ್ಲಿ ನೋಡ್ಕೊಂಡ್ರೆ ಅಡಿಷನಲ್ ಆಗಿ $115 ಮಿಲಿಯನ್ ಇನ್ಫ್ಲೋಸ್ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಹೊಂಡೈ ಮೋಟರ್ಸ್, ವಾರೆ ಎನರ್ಜಿ, ಸ್ವಿಗ್ಗಿ, NTPC ಗ್ರೀನ್ ಎನರ್ಜಿ, ಒನ್ ಸೋರ್ಸ್ ಸೊಲ್ಯೂಷನ್ಸ್, ಆಫ್ಘನ್ ಇನ್ಫ್ರಾಸ್ಟ್ರಕ್ಚರ್, ಸಾಯಿ ಲೈಫ್ ಸೈನ್ಸ್, ಇನ್ವೆಂಚರಸ್ ನಾಲೆಡ್ಜ್ ಸೊಲ್ಯೂಷನ್ಸ್ ಈ ಕಂಪನೀಸ್ ಅಲ್ಲೆಲ್ಲ ಅಡಿಷನಲ್ ಆಗಿ ಇನ್ಫ್ಲೋಸ್ ಬರ್ತಾ ಇದಾವೆ ಅಂತ ಅಪ್ಡೇಟ್ ಬಂದಿದ್ದಕ್ಕೇನೆ ಶುಕ್ರವಾರ ಈ ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಇವಾಗ ಅದ್ರ ಜೊತೆಗೆ ವಾರೆ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್, NTPC ಗ್ರೀನ್ ಎನರ್ಜಿ ನೋಡ್ಕೊಂಡ್ರೆ ಶುಕ್ರವಾರ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ವಾರೆ ಎನರ್ಜೀಸ್ ಆದ್ರೆ ನಿಯರ್ಲಿ 9% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ಲ. ಇದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನಂತ ಅಂದ್ರೆ ಶುಕ್ರವಾರ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಅವರು ರೂಫ್ ಟಾಪ್ ಸೋಲಾರ್ ಅಡಾಪ್ಷನ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಹೊಸ ಪಾಲಿಸಿನ ಡಿಸೈನ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದ ಈ ಸೋಲಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಅವತ್ತು ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ ಫ್ರೆಂಡ್ಸ್ ಇವಾಗ ಆಗ್ಲೇ ಮಾತಾಡ್ಕೊಂಡಂಗೆ ಈ FTSE ಇಂಡೆಕ್ಸ್ ಅಲ್ಲಿ ಹೊಸ ಅಡಿಷನ್ಸ್ ಯಾವ್ಯಾವು ಅಂತ ಮಾತಾಡ್ಕೊಂಡಲ್ವಾ. ಅದಾದ್ಮೇಲೆ ಇವಾಗ ಅದೇ FTSE ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತ ಇದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ ನ ನೋಡಿ, ಇಷ್ಟು ಕಂಪನೀಸ್ ಅಲ್ಲಿ ವೇಟೇಜ್ ನ ಇನ್ಕ್ರೀಸ್ ಮಾಡ್ಕೊಂತ ಇದಾರೆ. ಅದಾದ್ಮೇಲೆ ಈ ಲಿಸ್ಟ್ ನ ನೋಡಿ, ಇದ್ರಲ್ಲಿ ನೋಡ್ಕೊಂಡ್ರೆ ಈ FTSE ಅವರು ಯಾವ್ಯಾವ ಕಂಪನೀಸ್ ಅಲ್ಲಿ ವೇಟೇಜ್ ನ ಕಮ್ಮಿ ಮಾಡ್ಕೊಂತ ಇದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಐಡಿಯಾ ಫಾರ್ ಟೆಕ್ನಾಲಜೀಸ್ ನೋಡಿದ್ರಾ, ಇಂಟರ್ಡೇ ಸೆಷನ್ ಅಲ್ಲಿ 10% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಮಾರ್ಕೆಟ್ ಈ ತರ ಫಾಲ್ ಆಗಿದ್ರು ಸಹ ಈ ಕಂಪನಿ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಇಂಡಿಯನ್ ಆರ್ಮಿಯಿಂದ 137 crores ಆರ್ಡರ್ ಬಂದಿದೆ ಇವ್ರಿಗೆ. ಏನಕ್ಕೆ ಅಂತ ನೋಡ್ಕೊಂಡ್ರೆ ಹೈಬ್ರಿಡ್ ಮಿನಿ UAV ಡ್ರೋನ್ಸ್ ನ ಡೆಲಿವರ್ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿದೆ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನು ವಿತಿನ್ 12 ಮಂತ್ಸ್ ಅಲ್ಲಿ ಈ ಆರ್ಡರ್ ನ ಡೆಲಿವರ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ನಾರ್ತನ್ ಆರ್ಕ್ ಕ್ಯಾಪಿಟಲ್ ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಏಸ್ ಇನ್ವೆಸ್ಟರ್ ಆದ ಮಧುಸೂದನ್ ಕೇಲಾ ಅವರು ಇದಾರಲ್ಲ, ಇವರಾದ್ರೆ ಈ ಕಂಪನಿಯಲ್ಲಿ ಹೊಸದಾಗಿ 0.62% ಸ್ಟೇಕ್ ನ ಬೈ ಮಾಡಿದ್ದಾರೆ ಬ್ಲಾಕ್ ಡೀಲ್ ಅಲ್ಲಿ ಅಂತ ಅಪ್ಡೇಟ್ ಆಗಿದೆ. ಆ ಪಾಸಿಟಿವ್ ಡೇಟಾ ಇಂದಾನೆ ಈ ಕಂಪನಿಯಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ಇಂದ ಇವತ್ತು ಈ ತರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಇವಾಗ ಶುಕ್ರವಾರ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ಬ್ಲಾಕ್ ಡೀಲ್ ನಡೀತು. ಆ ಬ್ಲಾಕ್ ಡೀಲ್ ಅಲ್ಲಿ ಇವ್ರು ಬೈ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಮತ್ತೆ ಫ್ರೆಂಡ್ಸ್ ಇವಾಗ ನೀವ್ ಯಾರಾದ್ರೂ ಈ ನಾರ್ತನ್ ಆರ್ಕ್ ಕ್ಯಾಪಿಟಲ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಯಾವಾಗ IPO ಬಂತಲ್ಲ ಆ ಟೈಮ್ ಇಂದನು ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 6% ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಈ ಕಂಪನಿಯಲ್ಲೂ ಸಮೇತ ಇವತ್ತೊಂದು ಬ್ಲಾಕ್ ಡೀಲ್ ನಡೆದಿದೆ. ಇವತ್ತಾದ್ರೆ 0.55% ಈಕ್ವಿಟಿ ಹ್ಯಾಂಡ್ಸ್ ಚೇಂಜ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಈ ತರ ಫಾಲ್ ಆಗಿರೋದು. ನೋಡೋಣ ಇವತ್ತು NSE ಮತ್ತೆ BSE ಬ್ಲಾಕ್ ಡೀಲ್ ಸೆಷನ್ ಅಲ್ಲಿ ಈ ಕಂಪನಿಯಲ್ಲಿ ಸ್ಟೇಕ್ ನ ಯಾರು ಬೈ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ 1 ಮಂತ್ ಬ್ಯಾಕ್ ಈ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೈಲ್ ಇಂದ ಈ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಡಿಮರ್ಜ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಬ್ರ್ಯಾಂಡ್ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ 167 rupees ಪರ್ ಶೇರ್ ಆಗಿ. ಆದ್ರೆ ಮಾರ್ಕೆಟ್ ಇವತ್ತು ತುಂಬಾನೇ ಕರೆಕ್ಟ್ ಆಗಿದೆ ಅಲ್ಲ, ಆ ಕಾರಣದಿಂದ ಈ ಕಂಪನಿಯಲ್ಲೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಈ ವಾರದಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ IPO ಬರ್ತಾ ಇದಾವೆ.
ಅದಾದ್ಮೇಲೆ ನಾಳೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟಲ್ಲಿ 3 IPOs ಓಪನ್ ಆಗ್ತಾ ಇದಾವೆ. ಆ ಕಂಪನಿ ಬಿಸ್ನೆಸಸ್ ಎಲ್ಲ ಏನು ಮಾಡ್ತವೆ, ಫಿನಾನ್ಷಿಯಲ್ಸ್ ಯಾವ ಥರ ಇದಾವೆ, ಆ ಕಂಪನಿ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಇವಾಗ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಈ HDB ಫಿನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಕೂಡ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. 25th ಈ IPO ಓಪನ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾಳೆ ಮಾತಾಡ್ಕೊಳ್ಳೋಣ. ಇವಾಗಾದ್ರೆ ಈ 3 ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಗ್ಲೋಬಲ್ ಸಿವಿಲ್ ಪ್ರಾಜೆಕ್ಟ್ಸ್. ಇದೊಂದು ಡೆಲ್ಲಿ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. 2002 ಅಲ್ಲಿ ಶುರು ಮಾಡ್ತಾರೆ. ಇವರು ಕಮರ್ಷಿಯಲ್ ಬಿಲ್ಡಿಂಗ್ಸ್ನ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ನ, ಕಮರ್ಷಿಯಲ್ ಆಫೀಸ್ ಸ್ಪೇಸಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ಸ್ನ, ರೈಲ್ವೆ ಬ್ರಿಡ್ಜಸ್ನ, ಎಲಿವೇಟೆಡ್ ಟರ್ಮಿನಲ್ಸ್ನ, ಹಾಸ್ಪಿಟಲ್ಸ್ನ, ಏರ್ಪೋರ್ಟ್ ಟರ್ಮಿನಲ್ಸ್ನ ಸಹ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತೆ ಲಾಸ್ಟ್ 2 decades ಅಲ್ಲಿ ನೋಡ್ಕೊಂಡ್ರೆ 37 ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 13 ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ IPO ನೋಡ್ಕೊಂಡ್ರೆ ಬರೀ 119 crores ಮಾತ್ರನೇ ಇವರು ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ ಸೈಜ್ IPO. ಅದಕ್ಕೋಸ್ಕರ ನೀವು ಯಾರಾದ್ರೂ ಈ IPOಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಪ್ರತಿ ಪಾನ್ ಕಾರ್ಡ್ ಅಲ್ಲೂ 1 ಲಾಟ್ನ ಮಾತ್ರನೇ ಅಪ್ಲೈ ಮಾಡಿ. ಅವಾಗ ಮಾತ್ರನೇ ಅಲಾಟ್ಮೆಂಟ್ ಪ್ರಾಬಬಿಲಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ನೀವು ಮಲ್ಟಿಪಲ್ ಪಾನ್ ಕಾರ್ಡ್ಸ್ ಅಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಒಂದಲ್ಲ ಒಂದು ಅಕೌಂಟ್ ಅಲ್ಲಿ ಈ IPO ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 67 rupees ಇಂದ 71 rupees ಇದೆ. ಪ್ರತಿ ಲಾಟ್ ಅಲ್ಲೂ 211 ಶೇರ್ಸ್ ಇರುತ್ತೆ. ಮತ್ತೆ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಪ್ರತಿ ವರ್ಷನೂ ರೆವಿನ್ಯೂಸ್ ಆದ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಪ್ಯಾಟ್ ನೋಡ್ಕೊಂಡ್ರು ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದೆ, 1.6 ಇದೆ. ಯಾರಾದ್ರೂ ಅಪ್ಲೈ ಮಾಡೋದಕ್ಕೂ ಮುಂಚೆ ಡೆಟ್ ಟು ಇಕ್ವಿಟಿನೂ ಕನ್ಸಿಡರ್ ಮಾಡಿ ಅಪ್ಲೈ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ IPO ಬಂದು ಎಲೆನ್ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್. ಈ ಕಂಪನಿ ನೋಡ್ಕೊಂಡ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಇಂಡಸ್ಟ್ರಿಯಲ್ ಗ್ಯಾಸಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋ ಕಂಪನಿ. ಈ ಕಂಪನಿ ನೋಡ್ಕೊಂಡ್ರೆ 1973 ಶುರು ಮಾಡ್ತಾರೆ. ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಇಂಡಸ್ಟ್ರಿಯಲ್ ಗ್ಯಾಸಸ್, ಸ್ಪೆಷಾಲಿಟಿ ಗ್ಯಾಸಸ್, ಮೆಡಿಕಲ್ ಗ್ಯಾಸಸ್, ಇಂಜಿನಿಯರಿಂಗ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇವಾಗ ಇಂಡಸ್ಟ್ರಿಯಲ್ ಗ್ಯಾಸಸ್ ಅಲ್ಲಿ ನೋಡ್ಕೊಂಡ್ರೆ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ, ಹೈಡ್ರೋಜನ್ ಈ ತರ ತುಂಬಾನೇ ಗ್ಯಾಸಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಅದಾದ್ಮೇಲೆ ಸ್ಪೆಷಾಲಿಟಿ ಗ್ಯಾಸಸ್ ಅಲ್ಲಿ ನೋಡ್ಕೊಂಡ್ರೆ ಸಿಂಥೆಟಿಕ್ ಏರ್, ಫೈರ್ ಫೈಟಿಂಗ್ ಗ್ಯಾಸಸ್, ವೆಡ್ಡಿಂಗ್ ಮಿಕ್ಸರ್ಸ್, ಡ್ರೈ ಐಸ್, LPGನೂ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಇವಾಗ ಮೆಡಿಕಲ್ ಗ್ಯಾಸಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ಬಳಸ್ತಾರಲ್ಲ ಈ ಮೆಡಿಕಲ್ ಆಕ್ಸಿಜನ್ಸ್ ಎಲ್ಲ ಇರ್ತಾವಲ್ಲ ಅದನ್ನ ಮಾಡ್ತಾರೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಮತ್ತೆ ವೆಂಟಿಲೇಟರ್ಸ್ನ, ಮಾನಿಟರ್ಸ್ನ, ಸ್ಯಾನಿಟೈಸರ್ಸ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಇಂಜಿನಿಯರಿಂಗ್ ಸರ್ವಿಸಸ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಮಾತಾಡ್ಕೊಂಡಲ್ಲ, ಅದಕ್ಕೆ ಡಿಸೈನ್ ಆಗಲಿ, ಇನ್ಸ್ಟಾಲೇಷನ್ ಆಗಲಿ, ಆಪರೇಷನ್ಸ್ ಆಗಲಿ ಪ್ರತಿಯೊಂದನ್ನು ಇವರೇ ನೋಡ್ಕೊತಾರೆ. ಮತ್ತೆ ಇವ್ರಿಗೆ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಇವಾಗ 9 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆಪರೇಷನಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಅಡಿಷನಲ್ ಆಗಿ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಇವರು ವೆಸ್ಟ್ ಬೆಂಗಾಲ್ ಅಲ್ಲಿ, ಆಂಧ್ರ ಪ್ರದೇಶಲ್ಲಿ, ತೆಲಂಗಾಣದಲ್ಲಿ ಈ ತರ ತುಂಬಾನೇ ಸ್ಟೇಟ್ಸ್ ಅಲ್ಲೆಲ್ಲ ಇವ್ರ ಪ್ರೆಸೆನ್ಸ್ ತುಂಬಾನೇ ಜಾಸ್ತಿ ಇದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 years ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ ಎಬೋವ್ 15% CAGR ಅಲ್ಲಿ ಗ್ರೋ ಆಗಿದ್ದಾರೆ. ಮತ್ತೆ ಪ್ಯಾಟ್ ಮಾರ್ಜಿನ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 years ಅಲ್ಲಿ 23.9 ಅಲ್ಲಿ ಇದೆ. ಇವಾಗ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇವ್ರನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದಾದ್ಮೇಲೆ ಈ ಕಂಪನಿ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPOದಲ್ಲಿ 852 crores ರೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 380 rupees ಇಂದ 400 rupees ಪರ್ ಶೇರ್ ಇದೆ. ಮತ್ತೆ ಪ್ರತಿ ಲಾಟ್ ಅಲ್ಲೂ 37 ಶೇರ್ಸ್ ಇರುತ್ತೆ. ಈ IPO ಕೂಡ ನಾಳೆ ಓಪನ್ ಆಗಿ 26ಗೆಲ್ಲ ಕ್ಲೋಸ್ ಆಗುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಒಂದ್ಸಲ ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಕಲ್ಪತರು ಲಿಮಿಟೆಡ್. ಇದೊಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ. ಇವರು ಮುಂಬೈ, ಪುಣೆ ಈ ರೀಜನ್ಸ್ ಅಲ್ಲೆಲ್ಲ ತುಂಬಾನೇ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಆಗ್ಲೇ ಹೇಳ್ದಂಗೆ ರಿಯಲ್ ಎಸ್ಟೇಟ್ ಡೆವಲಪರ್ ಅಲ್ಲ, ಅದರಿಂದ ಲ್ಯಾಂಡ್ ಅಕ್ವೈಸಿಷನ್ ಇಂದ ಪ್ಲಾನಿಂಗ್, ಡಿಸೈನಿಂಗ್, ಎಕ್ಸಿಕ್ಯೂಷನ್, ಸೇಲ್ಸ್ ಪ್ರತಿಯೊಂದನ್ನು ಇವರೇ ನೋಡ್ಕೊತಾರೆ. ಮತ್ತೆ ಇವ್ರ ಮೈನ್ ಫೋಕಸ್ ಎಲ್ಲ ಈ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಮೇಲೆ, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮೇಲೆ, ಮತ್ತೆ ಈ ಗೇಟೆಡ್ ಕಮ್ಯುನಿಟೀಸ್, ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮೇಲೆನೆ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ಇವಾಗ ಈ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಅಂತ ಅಂದೆ ಅಲ್ಲ, ಈ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ವಿಲಾಸ್ ಆಗಲಿ, ಡ್ಯೂಪ್ಲೆಕ್ಸ್ ಆಗಲಿ, ಅಪಾರ್ಟ್ಮೆಂಟ್ಸ್, ಪ್ಲಾಟ್ಸ್, ಲಕ್ಸುರಿ ಪ್ರೀಮಿಯಂ ವಿಲಾಸ್ ಎಲ್ಲ ಇರ್ತಾವಲ್ಲ ಇವನಾದ್ರೆ ತುಂಬಾನೇ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇವರು ಯಾವ್ಯಾವ ಸಿಟೀಸ್ ಅಲ್ಲಿ ಇವ್ರ ಪ್ರಾಜೆಕ್ಟ್ಸ್ನೆಲ್ಲ ನಡೆಸ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ ಈ ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ಇದೆ ಅಲ್ಲ, ಇಲ್ಲಾದ್ರೆ ತುಂಬಾನೇ ಪ್ರಾಜೆಕ್ಟ್ಸ್ನ ಇವರು ಕಂಪ್ಲೀಟ್ ಮಾಡಿದ್ದಾರೆ ಈಗಾಗಲೇ. ಮತ್ತೆ ಪುಣೆಯಲ್ಲಿ, ಹೈದರಾಬಾದ್, ನೋಯ್ಡಾ, ನಾಗ್ಪುರ್, ಸೂರತ್, ಉದಯ್ಪುರ್, ಬೆಂಗಳೂರು ಈ ತರ ತುಂಬಾನೇ ಪ್ಲೇಸಸ್ ಅಲ್ಲೆಲ್ಲ ಇವ್ರ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡ್ತಾನೆ ಇದ್ದಾರೆ.
ನೆಕ್ಸ್ಟ್ ಅದಾದ್ಮೇಲೆ FY25 ಫಿನಾನ್ಷಿಯಲ್ ಇಯರ್ ಎಂಡ್ ನೋಡ್ಕೊಂಡ್ರೆ ಇವರು ಟೋಟಲ್ ಆಗಿ 113 ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಕಂಪನಿ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPO ದಲ್ಲಿ 1590 crores ನ ರೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 387 rupees ಇಂದ 414 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಪ್ರತಿ ಲಾಟಲ್ಲೂ 36 ಶೇರ್ಸ್ ಇರುತ್ತೆ. ಮತ್ತೆ ಈ IPO ಸಹ ನಾಳೆ ಓಪನ್ ಆಗಿ 26th ಕ್ಲೋಸ್ ಆಗ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಡಯಾಗ್ನೋಸ್ಟಿಕ್ ಸ್ಟಾಕ್ಸ್ ನೋಡ್ಕೊಂಡ್ರ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಫಾಲ್ ಆಗಿದೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್, ಮೆಟ್ರೋಪೊಲಿಸ್ ಹೆಲ್ತ್, ಫೋರ್ಟಿಸ್ ಹೆಲ್ತ್ ಕೇರ್ ಈ ಮೂರು ಕಂಪನೀಸ್ ಆದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂತ ಅಂದರೆ ಇವತ್ತು ಅಮೆಝಾನ್ ಇಂಡಿಯಾದವರು ಅಮೆಝಾನ್ ಡಯಾಗ್ನೋಸ್ಟಿಕ್ನ ಲಾಂಚ್ ಮಾಡಿದ್ದಾರೆ. ಅದರಿಂದ ಈ ಅಮೆಝಾನ್ ಆ್ಯಪ್ ಮುಖಾಂತರನೇ ನಿಯರ್ಲಿ 800+ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನ ಮನೇಲಿ ಕುಂತ್ಕೊಂಡೇ ಮಾಡ್ಕೊಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಯಾವುದಾದ್ರೂ ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡೋ ಚಾನ್ಸಸ್ ಇದ್ದರೆ ಅದನ್ನು ವಿತಿನ್ 60 ಮಿನಿಟ್ಸಲ್ಲೇ ಕಲೆಕ್ಟ್ ಮಾಡಿ ವಿತಿನ್ 6 ಅವರ್ಸಲ್ಲೇ ಪ್ರತಿ ಡಿಜಿಟಲ್ ರಿಪೋರ್ಟ್ನೂ ಸೆಂಡ್ ಮಾಡೋ ಥರ ಈ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಇವಾಗ 6 ಸಿಟೀಸಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ. ಬೆಂಗಳೂರು, ಡೆಲ್ಲಿ, ನೋಯ್ಡಾ, ಮುಂಬೈ, ಹೈದರಾಬಾದ್ ಈ ಥರ 6 ಸಿಟೀಸಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನು ಯಾವ ಥರ ಡೆವಲಪ್ ಆಗುತ್ತೆ ಅಂತ. ಈ ಥರ ಮನೇಲಿ ಕುಂತ್ಕೊಂಡೇ ಎಲ್ಲ ಟೆಸ್ಟ್ಗಳ ಬಗ್ಗೆನೂ ತಿಳ್ಕೊಳಂಗಿದ್ರೆ ಇನ್ನು ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗೆ ಯಾರು ಬರ್ತಾರೆ ಅನ್ನೋ ಕಾರಣದಿಂದನೇ ಇವತ್ತು ಈ ಮೂರು ಕಂಪನಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಅಮೆಝಾನ್ ಅವರು ಡಯಾಗ್ನೋಸ್ಟಿಕ್ನ ಲಾಂಚ್ ಮಾಡಿದಾರಲ್ಲ ಅದೇ ಥರನೇ ಡೆವಲಪ್ ಆದರೆ ಕಮಿಂಗ್ ಟೈಮಲ್ಲಿ ಈ ಡಯಾಗ್ನೋಸ್ಟಿಕ್ ರಿಲೇಟೆಡ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಅಮೆಝಾನ್ ಅವರು ಇನ್ನು ಯಾವ ಥರ ಡೆವಲಪ್ ಮಾಡ್ತಾರೆ ಇದನ್ನ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.